ನಾನು ಚಂದ್ರಶೇಖರ್ ರತಿಕಾಂತ ವೇದ್ ಪಾಠಕ್, ಸಾಕಿನ್ ಜಮಖಂಡಿ, ಡಿಸ್ಟ್ರಿಕ್ಟ್ ಬಾಗಲಕೋಟ್, ವಿಶ್ವಕರ್ಮ ಜನಸೇವೆ ಸಂಘದ ರಾಜ್ಯ ಕಾರ್ಯದರ್ಶನಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಸಂಘದ ವತಿಯಿಂದ 19/5/2025 ಸೋಮವಾರ ಮಧ್ಯಾಹ್ನ 2:30 ಗಂಟೆಗೆ ರಾಜ್ಯ ಮಟ್ಟದ ವಿಶ್ವಕರ್ಮ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಉತ್ತರ ಕರ್ನಾಟಕ ಸಮಸ್ತ ವಿಶ್ವಕರ್ಮ ಸಮಾಜ ಬಾಂಧವನ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡುತ್ತೇನೆ. ತಾವು ಬನ್ನಿ, ನಾನು ಬರುತ್ತೇನೆ. ಸಮಾರಂಭ ಯಶಸ್ವಿಗೊಳಿಸೋಣ. ನಮಸ್ಕಾರ. ನಾನು ಶೋಭಾ ಆಚಾರ್ಯ, ಚಿಕ್ಕಮಗಳೂರು. ರಾಜ್ಯ ವಿಶ್ವಕರ್ಮ ಬಂಧುಗಳೇ, ನಮಸ್ಕಾರಗಳು. ಈ ದಿನದ ವಿಶೇಷ, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘವು ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಮಹಾಸಮಾವೇಶವನ್ನು 19/5/2025 ಸೋಮವಾರ ಮಧ್ಯಾಹ್ನ 2:30ಕ್ಕೆ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಸಮಾವೇಶಕ್ಕೆ ಸರ್ವಾಧ್ಯಕ್ಷರನ್ನಾಗಿ ವಸಂತ ಮುರಳಿ ಆಚಾರ್ಯವರನ್ನು ಒಮ್ಮತದಿಂದ ಎಲ್ಲರೂ ಆಯ್ಕೆ ಮಾಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಎಲ್ಲ ವಿಶ್ವಕರ್ಮ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಈ ದಿನದ ವಿಶೇಷ ಏನೆಂದರೆ, ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವಂತಹ ಮಹನೀಯರನ್ನು ಈ ಸಂಘದ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಗುವುದು. ಹಾಗೂ ವಿಶ್ವಕರ್ಮ ಪಂಚವೃತ್ತಿಗಳಾದ ಎಲ್ಲ ಥರದ ಪಂಚವೃತ್ತಿಗಳಲ್ಲಿ ಸಾಧನೆಗೈದಿರುವಂತಹ 5 ಮಹನೀಯರು ಪುರುಷರು ಹಾಗೂ 5 ಮಹನೀಯ ಮಹಿಳೆಯರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು. ಹಾಗೆ SSLC ಮತ್ತು PUCಯಲ್ಲಿ 85% ಉತ್ತೀರ್ಣರಾಗಿರುವಂತಹ ಈ ವರ್ಷದ 24-25ನೇ ಸಾಲಿನಲ್ಲಿ ಉತ್ತೀರ್ಣರಾಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ವೇದಿಕೆಯಲ್ಲಿ ನೀಡಲಾಗುವುದು. ಆದ್ದರಿಂದ ಸಮಸ್ತ ಕನ್ನಡ ನಾಡಿನ ಎಲ್ಲ ವಿಶ್ವಕರ್ಮ ಬಂಧುಗಳಿಗೂ ನನ್ನಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಎಲ್ಲರೂ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಬೇಕಾಗಿ ಇದೆ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ವಿಶ್ವಕರ್ಮ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ, ನಮ್ಮ ವಿಶ್ವಕರ್ಮ ಜನಸೇವಾ ಸಂಘ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಜನಸೇವಾ ಸಂಘದಿಂದ ಇದೇ 19/5/2025 ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿರ್ತೇವೆ. ಈ ಸಮಾವೇಶದ ವಸಂತ ಮುರಳಿಯವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತೇವೆ ಈ ಸಮಾವೇಶಕ್ಕೆ. ಮತ್ತು ಈ ಸಮಾವೇಶದಲ್ಲಿ ಸಮಾಜದ ಗುರು ಹಿರಿಯರು, ರಾಜಕೀಯ ಧುರೀಣರು ಎಲ್ಲರೂ ಒಗ್ಗಟ್ಟಾಗಿ ಈ ಸಮಾವೇಶವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಮತ್ತು ಈ ಸಮಾವೇಶಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಕಲ ಇನ್ನೂ ಮಂತ್ರಿಗಳು, ಶಾಸಕರು ಎಲ್ಲರೂ ಬಂದು ಈ ಸಮಾವೇಶಕ್ಕೆ ಆಗಮಿಸಿ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮಸ್ಕಾರ ವಿಶ್ವಕರ್ಮ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು 19/5/2025 ಸೋಮವಾರ ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಇದಕ್ಕಾಗಿ ಎಲ್ಲ ಕರ್ನಾಟಕದಾದ್ಯಂತ ಇರುವ ವಿಶ್ವಕರ್ಮ ಬಂಧು ಬಳಗದವರು ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಿದ್ದೀನಿ. ಈ ಒಂದು ಸಭೆಯ ಸರ್ವಾಧ್ಯಕ್ಷರನ್ನಾಗಿ ಮಾಡಿರ್ತೀವಿ ವಸಂತ ಮುರಳಿ ಆಚಾರ್ಯವರನ್ನು. ಒಂದು ಹೆಣ್ಣುಮಗಳು ಪ್ರಥಮ ಬಾರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ತಗೊಂಡಿದ್ದಾರೆ. ಅವರಿಗೆ ಪ್ರತಿ ಹೆಣ್ಣು ಮಕ್ಕಳು, ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಹೆಣ್ಣು ಮಕ್ಕಳು ಒಂದು ಸಪೋರ್ಟಿವ್ ಆಗಿ ನಿಂತು ಅವ್ರಿಗೊಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮಣಿಗಳು, ಮಕ್ಕಳು ಎಲ್ಲರೂ ಬಂದು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಿ. ಹಾಗೆ ನಮ್ಮ ಮುಂದಿನ ಪೀಳಿಗೆಯ ಏನು SSLC ಮತ್ತು PUC ಉತ್ತೀರ್ಣರಾಗಿರ್ತಕ್ಕಂಥ 85% ಮೇಲೆ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾಯಿದ್ದೀವಿ. ಅವರು ಕೂಡ ಬಂದು ಈ ಸಭೆಯಲ್ಲಿ ಭಾಗವಹಿಸಬೇಕು ಹಾಗೂ ಆ ಒಂದು ಸಹಾಯಧನವನ್ನು ಕೂಡ ಸ್ವೀಕರಿಸಬೇಕು ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀವಿ. ಒಂದು ಹೆಣ್ಮಗಳಿಗೆ ನಾವು ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡಬೇಕು. ಈ ಮೂಲಕ ಪ್ರತಿಯೊಂದು ವಿಶ್ವಕರ್ಮ ಮಹಿಳೆಯರಿಗೂ ನಾನು ಕಳಕಳಿಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ವಿಶ್ವಕರ್ಮ. ಎಲ್ಲರೂ ಈ ಸಮಾವೇಶಕ್ಕೆ ಬನ್ನಿ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಯಾರೂ ಕೂಡ ಮಿಸ್ ಮಾಡಬೇಡಿ ದಯವಿಟ್ಟು. ಸಮಸ್ತ ಕನ್ನಡ ನಾಡಿನ ವಿಶ್ವಕರ್ಮ ಕುಲಬಾಂಧವರಿಗೆ ನಮಸ್ಕಾರಗಳು. ನಾನು
ಶ್ರೀ ಕೆ ಸಿ ಬಡಿಗೇರ್, ಶಿಕ್ಷಕರು, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಶ್ರೀ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ದಿನಾಂಕ 19/5/2025 ಸೋಮವಾರ ಮಧ್ಯಾಹ್ನ 2:30 ನಾಡಿನ ಸಮಸ್ತ ಮಠಾಧೀಶರು, ಕನ್ನಡ ನಾಡಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಲವಾರು ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ನಮ್ಮ ವಿಶ್ವಕರ್ಮ ಪಂಚಕಸುಬಿನ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ. ಮತ್ತು ನಮ್ಮ ವಿಶ್ವಕರ್ಮದ ಕುಡಿಗಳಾಗಿರ್ತಕ್ಕಂಥ SSLC ಮತ್ತು PUCಯಲ್ಲಿ 85ಕ್ಕಿಂತ ಹೆಚ್ಚು ಪ್ರತಿಶತ ಅಂಕಗಳೊಂದಿಗೆ ಪಾಸಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಈ ಸಮಾರಂಭದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸಮಸ್ತ ಕನ್ನಡ ನಾಡಿನ ವಿಶ್ವಕರ್ಮ ಸಮಾಜ ಬಾಂಧವರು ತಮ್ಮ ಮಕ್ಕಳೊಂದಿಗೆ, ತಮ್ಮ ಬಂಧು ಬಾಂಧವರೊಂದಿಗೆ ಈ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವಕವಾಗಿ ಯಶಸ್ವಿಗೊಳಿಸಲು ಕರ್ನಾಟಕ ಜನಸೇವಾ ಸಂಘ ಬೆಂಗಳೂರು ಇವರು ವಿಶ್ವಕರ್ಮ ಇದರಲ್ಲಿ ಏನಪ್ಪ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೇ 19ರಂದು ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ರಾಜ್ಯಾದ್ಯಂತ ಸಾಧಕ ಸಾಧಕಿಯರಿಗೆ 5ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಅನ್ನು ಇಟ್ಟುಕೊಂಡಿದ್ದಾರೆ. ಅದರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ 106 ಮಕ್ಕಳಿಗೆ 85% PUC ಕಲಾವಿದರಿಗೆ ಅವರಿಗೆ ಸನ್ಮಾನ ಇಟ್ಟುಕೊಂಡಿದ್ದಾರೆ. ಮತ್ತು ಉಳಿದ ಎಲ್ಲ ಕಲಾವಿದರಿಗೆ 5 ಜನ ಸಾಧಕಿಯರಿಗೆ ಗುರುತಿಸಿ ಉಳಿದ ಏನು ರಾಜ್ಯಾದ್ಯಂತ ಎಲ್ಲ ಕಲಾವಿದರು ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ವಿಶ್ವಕರ್ಮ ಸಮಾಜದ ಜನಸೇವಾ ಸಂಘದ ವತಿಯಿಂದ ಪ್ರತಿಯೊಬ್ಬರಿಗೂ ಸನ್ಮಾನ ವಿತರಣೆಯನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಹಿಳಾ ಪುರುಷ ವಿಭಾಗದಿಂದ ಎಲ್ಲ ಜನಗಳು ಮೇ 19ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ವಸಂತ ಮುರಿಯವರು ಸರ್ವಾಧ್ಯಕ್ಷರಾಗಿದ್ದರೆ, ರಾಜ್ಯಾಧ್ಯಕ್ಷರು ಕನ್ನಡ ಸೋಮರು, ಇನ್ನೂ ಅನೇಕ ಅವರ ಜೊತೆ ಸಂಘಟಕರು, ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು. ನಮಗೆ ಸರ್ಕಾರದ ಸವಲತ್ತುಗಳನ್ನು ಎಲ್ಲ ಮುಖ್ಯಮಂತ್ರಿಗಳಿಗೆ ಅವರಿಗೆ ಬೇಡಿಕೆಗಳನ್ನು ಈಡೇರಿಸುತ್ತಾ ನಮ್ಮ ಸಮಾಜ ಗಟ್ಟಿಯಾಗಿದೆ ಅಂತ ನಾವು ಅವ್ರ ಮುಂದೆ ತೋರಿಸಿಕೊಟ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ. ನಾನು ಸತೀಶ್ ಮುಳ್ಳೂರು ಕೊಡಗು. ನನ್ನ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಪ್ರಿಯ ಮಿತ್ರರೇ, ಮೇ 19 ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ನಡೀತಾ ಇದ್ದು, ಈ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ವಿಶ್ವಕರ್ಮ ಬರ್ತಾ ಇದ್ದಾರೆ. ನೀವು ಕೂಡ ಬರಬೇಕಾಗಿ ನಾನು ಕೇಳ್ಕೊಳ್ತೀನಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮಾನ್ಯ ನಮ್ಮ ನಾಡಿನ ದೊರೆಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬೇಕು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಸಾಧನೆಗೈದಂಥ ಮಹಿಳೆಯರಿಗೆ ಮತ್ತು ಪುರುಷರಿಗೆ 5 ಜನರಿಗೆ ಪ್ರಶಸ್ತಿ ಸಮಾರೋಹವನ್ನು 106 ಜನರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದು, ಹಾಗೆಯೇ 85% ಮೇಲೆ ಪಟ್ಟಂಥ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕೂಡ ಇಟ್ಕೊಳ್ಳಲಾಗಿದೆ. ತಾವು ಎಲ್ಲೇ ಇರಲಿ, ರಾಜ್ಯದ ಯಾವುದೇ ಮೂಲೆ ಇರಲಿ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಾನು ಇರ್ತೀನಿ, ನೀವುಗಳು ಬನ್ನಿ. ಇವತ್ತಿನ ದಿವಸ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ವತಿಯಿಂದ ನನಗೆ ಕೊಟ್ಟಿದ್ದ ಕಾರ್ಯರೂಪ ಒಳಗೆ ಇದು ಕೊಟ್ಟಿದ್ದಾರೆ. ಕಾರ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ಇವತ್ತಿನ ಈ ಕಾರ್ಯಕ್ರಮದ 19 ಮೇ 2025 ಸೋಮವಾರ ಮಧ್ಯಾಹ್ನ 2:30ಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನನ್ನ ಕಡೆಯಿಂದ ಏನು ಸಾಧ್ಯದ ನನ್ನ ಜನಸಮೂಹದಿಂದ ಯಶಸ್ವಿ ಮಾಡಿಕೊಡ್ತಾನಂತ ನಾನು ತಮಗೆ ಮಾತು ಕೊಡ್ತೇನೆ. ಹಾಗೆ ಧನವನ್ನು ಕೊಟ್ಟು ಸಹಕಾರ ಕೊಡಿಸಿ ನಿಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯ ಪ್ರತಿಯೊಂದು ವಿಶ್ವಕರ್ಮದವರೆಗೂ ಈ ಒಂದು ಸಂಘದ ಬಗ್ಗೆ ಮನವಿ ಮಾಡಿ ಆದಷ್ಟು ಸಂಘ ಪರಿವಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.